ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 166 ಪಾಯಿಂಟ್ಸ್ ಡೌನ್ ಆಗಿ 78,593 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 63 ಪಾಯಿಂಟ್ಸ್ ಡೌನ್ ಆಗಿ 23,992 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 343 ಪಾಯಿಂಟ್ಸ್ ಡೌನ್ ಆಗಿ 49,748 ಅಲ್ಲಿ ಕ್ಲೋಸ್ ಆಗಿದೆ. ಈ ಗ್ಲೋಬಲ್ ಮಾರ್ಕೆಟ್ ಸೆಲ್ ಆಫ್ ಇಂದ ಇಂಡಿಯನ್ ಮಾರ್ಕೆಟಲ್ಲಿ ಫಾಲ್ ಆಗಿದ್ದಕ್ಕೆ ನಿನ್ನೆ ಒಂದೇ ದಿನ FIIs ಅವರು 10,074 crore ಸೆಲ್ ಮಾಡಿದ್ದಾರೆ. ಮತ್ತು DIS ಅನ್ಕೊಂಡಂಗೆ ಬೈ ಸೈಡಲ್ಲೇ ಇದ್ದಾರೆ. ನಿನ್ನೆ ಒಂದೇ ದಿನ 9,156 ಕೋಟಿ ಬೈ ಮಾಡಿದ್ದಾರೆ. DIS ಅವರು ಪ್ರತಿ ಫಾಲ್ನು ಒಂದು ಆಪರ್ಚುನಿಟಿ ಆಗಿ ತಗೊಂಡು ಇನ್ವೆಸ್ಟ್ ಮಾಡ್ತಾನೆ ಇರ್ತಾರೆ. ಇವತ್ತು ಮಾರ್ಕೆಟ್ ನೋಡಿದ್ರಾ, ಮೋಸ್ಟ್ ಆಫ್ ದ ಗ್ಲೋಬಲ್ ಮಾರ್ಕೆಟ್ ಗ್ರೀನ್ ಆಗಿದೆ. ಆದರೆ US ಮಾರ್ಕೆಟ್ ನಿನ್ನೆ ಫಾಲ್ ಆಗಿದೆ. ಯಾಕಂದರೆ US ಸರ್ವಿಸ್ PMI ಡೇಟಾ ಅಪ್ಡೇಟ್ ಆಗಿದೆ ನಿನ್ನೆ ಈವ್ನಿಂಗ್, ಜುಲೈ ಮಂತದು. ಈ ಡೇಟಾ ಸ್ವಲ್ಪ ವೀಕಾಗಿ ಬಂದಿದೆ. ಅದಕ್ಕೆ ಈ ಡೇಟಾ ಪ್ರೀವಿಯಸ್ ಆಗಿ 55.3 ಬಂದಿತ್ತು, ಆದರೆ ಈ ಸಲ 55 ಬಂದಿದೆ. ಮತ್ತು ಫೇಮಸ್ ಇನ್ವೆಸ್ಟರ್ ಆದ ವಾರೆನ್ ಬಫೆಟ್ ಅವರು ಆಪಲ್ ಕಂಪನಿಯಲ್ಲಿ 50% ಆಫ್ ಸ್ಟೇಕ್ನ ಸೆಲ್ ಮಾಡಿದ್ದಾರೆ. ಜೊತೆಗೆ ಗ್ಲೋಬಲ್ ರಿಸಿಷನ್ ಮತ್ತು US ಅಲ್ಲಿ ರಿಸಿಷನ್ ಅನ್ನೋ ಹೆಸರಲ್ಲಿ ಸೆಲ್ ಆಫ್ ನಡೀತಾ ಇದೆ. ಇನ್ನು ನೆಗೆಟಿವ್ ಪಾಯಿಂಟ್ಸಿಂದ US ಮಾರ್ಕೆಟಲ್ಲಿ ಸೆಲ್ ಆಫ್ ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಇವತ್ತು ಇಂಡಿಯನ್ ಮಾರ್ಕೆಟ್ ಮಾರ್ನಿಂಗ್ ಪಾಸಿಟಿವಲ್ಲಿ ಓಪನ್ ಆಯಿತು. ಒಂದು ಟೈಮಲ್ಲಿ ನಿಫ್ಟಿ 300 ಪಾಯಿಂಟ್ಸ್, ಬ್ಯಾಂಕ್ 800 ಪಾಯಿಂಟ್ಸ್, ಸೆನ್ಸೆಕ್ಸ್ 1000 ಪಾಯಿಂಟ್ಸ್ ಗ್ಯಾಪ್ ಅಪ್ ಆಯಿತು. ಒಂದು ಟೈಮಲ್ಲಿ ಪಾಸಿಟಿವ್ ಆಗಿ ಓಪನ್ ಆಗಿದ್ದ ಮಾರ್ಕೆಟು ಒಂದು ಸ್ವಲ್ಪ ನೆಗೆಟಿವ್ ಟರ್ನ್ ಆಗಿದ್ದಕ್ಕೆ ಅಲ್ಲಿಂದ ಇನ್ನೆಷ್ಟು ಮತ್ತೆ ಫಾಲ್ ಆಗೋಗುತ್ತೋ ನಿನ್ನೆ ಥರ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಪ್ರಾಫಿಟ್ ಬುಕ್ಕಿಂಗ್ ಮಾಡಿಕೊಂಡು ಅದರಿಂದ ಇವತ್ತು ಒಂದು ಚೂರು ಫಾಲಿಂದ ಕಂಟಿನ್ಯೂಸ್ ಆಗಿ ಪ್ರಾಫಿಟ್ ಬುಕ್ ಮಾಡ್ಕೊತ ಇದ್ದಿದ್ದಕ್ಕೆ ಫಾಲ್ ಆಗ್ತಾನೆ ಹೋಗಿದೆ. ಮಾರ್ಕೆಟ್ ಅದಕ್ಕೆ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಮತ್ತು ಮನಿ ಕಂಟ್ರೋಲ್ ಅವರು ಒಂದು ಆರ್ಟಿಕಲ್ ಶೇರ್ ಮಾಡಿದ್ದಾರೆ. FIIs ಅವರು $1 ಬಿಲಿಯನ್ IT ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರಂತೆ. ಆದರೆ ಈ ನ್ಯೂಸ್ ಅಪ್ಡೇಟ್ ಆಗಿದೆ. ಈ ನ್ಯೂಸ್ಗೆ ರೀಸನ್ ಬಂದು IT ಸ್ಟಾಕ್ಸಲ್ಲಿ ಗುಡ್ ಗ್ರೋತ್ ಇದೆ, ಜೊತೆಗೆ ಮ್ಯಾನೇಜ್ಮೆಂಟ್ ಕಮೆಂಟ್ರಿ ಸಹ ಪಾಸಿಟಿವ್ ಆಗಿ ಕೊಟ್ಟಿದೆ. ಕಮ್ಮಿಂಗ್ ಇಯರ್ಸಲ್ಲಿ IT ಸ್ಟಾಕ್ ಮತ್ತೆ ಒಳ್ಳೆ ಗ್ರೋತ್ ಬರ್ಬೋದು ಅಂತ. ಅದಕ್ಕೆ ಈ ಥರ ಸೆಕ್ಟರ್ ರೊಟೇಷನ್ ಮಾಡಿದಾರಂತೆ. ಈ ನ್ಯೂಸ್ ಅಪ್ಡೇಟ್ ಆದಮೇಲಿಂದ ಮಾರ್ಕೆಟಲ್ಲಿ ಸ್ವಲ್ಪ ನೆಗೆಟಿವ್ ಇರ್ಬೋದು. ಅದಕ್ಕೆ ಬ್ಯಾಂಕ್ಸ್ ಆ ಥರ ಮಾರ್ನಿಂಗಿಂದನೇ ಫಾಲ್ ಆಗ್ತಾ ಬಂದಿದೆ. ಮಾರ್ಕೆಟ್ ಕೀ ಅಪ್ಡೇಟ್. DGGI ಅಂದರೆ ಡೈರೆಕ್ಟರೇಟ್ ಜನರಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇಂಟೆಲಿಜೆನ್ಸ್ ಅವರು 10,000 crore GST ನೋಟಿಸ್ ಕೊಟ್ಟಿದ್ದಾರೆ. ಈ 10 ಫಾರಿನ್ ಏರ್ಲೈನ್ಸ್ ಅವ್ರಿಗೆ, ನಮ್ಮ ಇಂಡಿಯಾದಲ್ಲಿ ಯಾರು ಸರ್ವಿಸ್ನ ಪ್ರೊವೈಡ್ ಮಾಡ್ತಾಯಿದ್ರೋ ಅವ್ರಿಗೆ. ಹೈಯೆಸ್ಟ್ ಅಂದರೆ ಎಮಿರೇಟ್ಸ್ ಅವ್ರಿಗೆ 7,550 crore GST ನೋಟಿಸ್ ಬಂದಿದೆ. ಇತಿಹಾಡ್ ಏರ್ಲೈನ್ಸ್ ಅವ್ರಿಗೆ 1,660 crores GST ನೋಟಿಸ್ ಕೊಟ್ಟಿದೆ. ಈ ಗ್ಲೋಬಲ್ ಮಾರ್ಕೆಟ್ ಸೆಲ್ ಆಫ್ ಇಂದ ಓಲಾ ಎಲೆಕ್ಟ್ರಿಕ್ ಈ ಕಂಪನಿ IPO ಕಂಪ್ಲೀಟಾಗಿ ಸಬ್ಸ್ಕ್ರೈಬ್ ಆಗಿಲ್ಲ. ಅದಕ್ಕೆ ₹3 ಹೈ ಪ್ರೈಸಲ್ಲಿ ಗ್ರೇ ಮಾರ್ಕೆಟಲ್ಲಿ ಈ ಶೇರ್ಸ್ನ ಸೆಲ್ ಮಾಡ್ತಾ ಇದ್ದಾರೆ. ಇವಾಗ ಇಂಟ್ರೆಸ್ಟ್ ಇರೋರು ಬೈ ಮಾಡ್ಬೋದು ಅಂತ ರಿಪೋರ್ಟ್ಸ್ ಅಪ್ಡೇಟ್ ಆಗಿದೆ. ಅಕುಮ್ ಡ್ರಗ್ಸ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್ ಈ IPO ಇವತ್ತು ಇನ್ವೆಸ್ಟರ್ಗೆ 6% ಲಿಸ್ಟಿಂಗ್ ಗೈನ್ಸ್ ಕೊಟ್ಟಿದೆ. ಮಾರ್ಕೆಟ್ ಎಂಡ್ ಆಗೋ ಅಷ್ಟೊತ್ತಿಗೆ 17%ವರೆಗೂ ಮೂವ್ ಆಗಿದೆ. ಯಾರಾದರೂ ಈ IPO ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲಾಟ್ಮೆಂಟ್ ಬಂದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ರಿಸಲ್ಟ್ ಅಪ್ಡೇಟ್. BLS ಇಂಟರ್ನ್ಯಾಷನಲ್ ಸರ್ವೀಸ್ ಈ ಕಂಪ್ನಿ ಪ್ರಪಂಚದ ಎಂಬೆಸೀಸ್ ಮತ್ತು ಗೌರ್ಮೆಂಟ್ ಜೊತೆ ಪಾರ್ಟ್ನರ್ ಆಗಿ ವೀಸಾ, ಪಾಸ್ಪೋರ್ಟ್, ಗವರ್ನೆನ್ಸ್, ಅಪೋಸ್ಟಲ್ ಸರ್ವೀಸ್, ಅಟೆಸ್ಟೇಷನ್, ವೀಸಾ ಈ ಎಲ್ಲ ಸರ್ವೀಸ್ನ ಕೊಡ್ತಾರೆ. ಈ ಕಂಪ್ನಿ ರಿಸಲ್ಟ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 28% ಗ್ರೋ ಆಗಿದೆ, ಪ್ರಾಫಿಟ್ 66% ಗ್ರೋ ಆಗಿದೆ. ಓವರಾಲ್ ಇಯರ್ ಆನ್ ಇಯರ್ ಆ್ಯಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಅದಕ್ಕೆ ಇವತ್ತು ಇಂಟರ್ಡೇ ಸೆಷನಲ್ಲಿ ಶೇರ್ ಪ್ರೈಸ್ ಪಾಸಿಟಿವ್ ಆಗಿ ಮೂವ್ ಆಗಿದೆ. ಮಾರ್ಜಿನ್ ಸಹ ಇಂಪ್ರೂವ್ ಆಗಿದೆ, ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು. ಆಂಧ್ರ ಪೇಪರ್ ಈ ಕಂಪ್ನಿ ಪೇಪರ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ರೈಟಿಂಗ್ ಪೇಪರ್, ಪ್ರಿಂಟಿಂಗ್ ಪೇಪರ್ ಮತ್ತು ಪ್ಯಾಕೇಜಿಂಗ್ ಸೊಲ್ಯೂಷನ್ಸ್ನ ಪ್ರೊವೈಡ್ ಮಾಡ್ತಾರೆ. ಈ ಕಂಪ್ನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 34% ಡೌನ್ ಆಗಿದೆ, ನೆಟ್ ಪ್ರಾಫಿಟ್ 77% ಡೌನ್ ಆಗಿದೆ. ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ರಿಸಲ್ಟ್ಸ್ ಡೌನ್ ಆಗಿದೆ. ಅದಕ್ಕೆ ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ತ್ರಿವೇಣಿ ಟರ್ಬೈನ್ ಈ ಕಂಪನಿ ಟರ್ಬೈನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಡಿಫ್ರೆಂಟ್ ಸೆಗ್ಮೆಂಟ್ಗೆ ಸಪ್ಲೈ ಮಾಡುತ್ತೆ. ಶುಗರ್, ಸಿಮೆಂಟ್, ಕೆಮಿಕಲ್, ಟೆಕ್ಸ್ಟೈಲ್, ಬಯೋಮಾಸ್, ಪವರ್, ಡಿಫೆನ್ಸ್ ಈ ಥರ ಹಲವಾರು ಸೆಗ್ಮೆಂಟ್ಗೆ ಸಪ್ಲೈ ಮಾಡುತ್ತೆ. ಈ ಕಂಪ್ನಿ ರಿಸಲ್ಟ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 23% ಗ್ರೋ ಆಗಿದೆ, ನೆಟ್ ಪ್ರಾಫಿಟ್ 32% ಗ್ರೋ ಆಗಿದೆ. ಓವರಾಲ್ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಮತ್ತು ಇಯರ್ ಆನ್ ಇಯರಲ್ಲಿ. ಅದಕ್ಕೆ ಇವತ್ತು ಇಂಟ್ರಾಡೇ ಸೆಷನ್ನಲ್ಲಿ ಶೇರ್ ಪ್ರೈಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ.
ಅವಂತಿ ಫೀಡ್ಸ್. ಈ ಕಂಪನಿ ಸ್ಟ್ರಿಮ್ ಫೀಡ್ಸ್ ಮತ್ತು ಪ್ರೊಸೆಸ್ ಸ್ಟ್ರಿಮ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಾರೆ. ಶ್ರಿಂಪ್ ಅಂದರೆ ಸೀಗಡಿ ಮೀನು. ಈ ಸೀಗಡಿ ಮೀನನ್ನ ಬೆಳೆಸಿ ಮತ್ತು ಫ್ರೀಸ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ ಬೇರೆ ಬೇರೆ ಕಂಟ್ರೀಸ್ಗೆಲ್ಲ. ಮತ್ತು ಅದಕ್ಕೆ ಫೀಡ್ಸ್ನ ಸಹ ಈ ಕಂಪ್ನಿನೇ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಈ ಕಂಪ್ನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 3% ಡೌನ್ ಆಗಿದೆ, ನೆಟ್ ಪ್ರಾಫಿಟ್ 20% ಗ್ರೋ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಪರಾಸ್ ಡಿಫೆನ್ಸ್. ಈ ಕಂಪ್ನಿ ಡಿಫೆನ್ಸ್ ಆ್ಯಂಡ್ ಸ್ಪೇಸ್ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಈ ಕಂಪ್ನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 73% ಗ್ರೋ ಆಗಿದೆ, ನೆಟ್ ಪ್ರಾಫಿಟ್ 143% ಗ್ರೋ ಆಗಿದೆ. ಓವರಾಲ್ ಪಾಸಿಟಿವ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಎರಡು. ಆದರೂ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ಭಾರತಿ ಏರ್ಟೆಲ್. ಈ ಕಂಪನಿ ಒನ್ ಆಫ್ ದ ವರ್ಲ್ಡ್ಸ್ ಲೀಡಿಂಗ್ ಟೆಲಿಕಮ್ಯುನಿಕೇಷನ್ ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ. 18 ಕಂಟ್ರೀಸಲ್ಲಿ ಇದ್ರ ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ. ಜೊತೆಗೆ ಸೆಕೆಂಡ್ ಲಾರ್ಜೆಸ್ಟ್ ಮೊಬೈಲ್ ಆಪರೇಟರ್ ಇನ್ ಆಫ್ರಿಕಾ. ಈ ಕಂಪನಿ ರಿಸಲ್ಟ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 3% ಗ್ರೋ ಆಗಿದೆ, ನೆಟ್ ಪ್ರಾಫಿಟ್ 9% ಡೌನ್ ಆಗಿದೆ. ಓವರಾಲ್ ನ್ಯೂಟ್ರಲ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಈ ಮೂರು ಕಂಪನೀಸ್ ಡಿವಿಡೆಂಡ್ನ ಅನೌನ್ಸ್ ಮಾಡಿದೆ. ಎಕ್ಸ್ ಡಿವಿಡೆಂಡ್ ಡೇಟ್ ಬಂದು August 7th. ಐಶರ್ ಮೋಟರ್ಸ್ 51 ರೂಪೀಸ್ ಪರ್ ಶೇರ್ ಡಿವಿಡೆಂಟ್ ಅನೌನ್ಸ್ ಮಾಡಿದೆ. ಭಾರತಿ ಏರ್ಟೆಲ್ 8 ರೂಪೀಸ್ ಪರ್ ಶೇರ್ ಡಿವಿಡೆಂಟ್ ಅನೌನ್ಸ್ ಮಾಡಿದೆ. NTPC 3 ರೂಪೀಸ್ 25 ಪೈಸಾ ಪರ್ ಶೇರ್ ಡಿವಿಡೆಂಟ್ ಅನೌನ್ಸ್ ಮಾಡಿದೆ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.